ಸೊ ನೀವು ಪ್ರಾಜೆಕ್ಟ್ಸ್ ಅಂದ್ಮೇಲೆ ನಂಗೆ ನೆನಪಾತ್ರಿ ಸರ್. ಈಗ ಎಲ್ಲರೂ ಏನು ಮಾಡತ್ತಾರೆ, ನಾಟ್ ಎಲ್ಲರೂ ಬಟ್ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದ್ರೆ ನಮ್ಮ ಫ್ರೆಂಡ್ಸ್ ಆಗಿರಲಿ ನಾವು ನೋಡಿದ್ವಿ. ಆ್ಯಂಡ್ ರೀಸೆಂಟ್ಲಿ ಈಗ ನಾವು ಕಾಲೇಜ್ ಟ್ರಿಪ್ ಎಲ್ಲ ಮಾಡಿದ್ವಲ್ಲ ರೀ, ನಾ ಭಾಳಷ್ಟು ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ನಿ. ಅವ್ರು ಏನು ಹೇಳಿದ್ರಂದ್ರೆ ಒಂದು 15-20 ಸಾವಿರ ರೂಪಾಯಿ ಒಂದು 4-5 ಜನ ಟೀಮ್ ಮಾಡ್ಕೊಳ್ಳೋದ್ರಿ, ಒಂದು 15,000-20,000 ಗೋಳೆ ಮಾಡ್ತಾರೆ ರೀ. ದೆನ್ ಒಂದು ಎಲ್ಲೋ ಹೋಗಿ ಒಂದು ಪ್ರಾಜೆಕ್ಟ್ ತೊಗೊಂಬರ್ತಾರೆ ರೀ. ಅಲ್ಲಿ ಏನೈತಂದ್ರೆ ವಿತ್ PPT ವಿತ್ ಇದು ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರಂತ ಸರ್. ಸೊ ಹಿಂಗೆ ಮಾಡಿ ಎಲ್ಲರೂ ಪ್ರಾಜೆಕ್ಟನ್ನು ಕಾಲೇಜ್ದಾಗ ಹೋಗಿ PPT ಅಂತ ತೋರಿಸಿ ಮಾಡಿ ಈಗೆಲ್ಲ ಸ್ಟೂಡೆಂಟ್ಸ್ ಕೆಲವೊಬ್ರು ಹಿಂಗೆ ಮಾಡತ್ತಾರೆ ಸರ್. ಸೊ ನೀವು ಹೆಂಗೆ ಮಾಡಿದ್ರಿ ಪ್ರಾಜೆಕ್ಟ? ಆ್ಯಂಡ್ ಈ ಜನ್ರೇಷನ್ ನಮ್ಮಂಥ ಸ್ಟೂಡೆಂಟ್ಸ್ ನಮ್ಮ ಜನ್ರೇಷನ್ ಆಗಿರುವಂಥ ಹುಡುಗರಿಗಿರ್ಬೋದು ರೀ ಅಥವಾ ಸ್ಟೂಡೆಂಟ್ಸಿಗಿರ್ಬೋದು, ಸೊ ನೀವು ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮದು ಪ್ರಾಜೆಕ್ಟ್ ಫುಲ್ ಫೇಮಸ್ ಆಗಿತ್ತು ರೀ ಕಾಲೇಜ್ನಾಗ. ನಾವು ಒಂದು ಆಪ್ರೇಟಿಂಗ್ ಸಿಸ್ಟಮ್ದು ಬೂಟ್ ಲೋಡರ್ ಡೆವಲಪ್ ಮಾಡಿದ್ವಿ. ಬೂಟ್ ಲೋಡರ್ ಅಂದ್ರೆ ಯಾವ ಆಪ್ರೇಟಿಂಗ್ ಸಿಸ್ಟಮನ್ನು ರ್ಯಾಮ್ದೊಳಗೆ ಲೋಡ್ ಮಾಡಿ ಆ ಆಪ್ರೇಟಿಂಗ್ ಸಿಸ್ಟಮ್ ಕರ್ನಲ್ ಸ್ಟಾರ್ಟ್ ಮಾಡ್ತೈತ್ರಲ್ಲ ರನ್ ಮಾಡೋಕ್ಕೆ. ಸೊ ಬೂಟ್ ಲೋಡರ್ ಇಸ್ ದ ಫಸ್ಟ್ ಪ್ರೋಗ್ರಾಮ್. ನೀವು ಕಂಪ್ಯೂಟರ್ ಆನ್ ಮಾಡಿದ್ರಿ ಅಂದ್ರೆ ರನ್ ಆಗೋದನ್ನು ಬೂಟ್ ಲೋಡರು. ಅದನ್ನು ಡೆವಲಪ್ ಮಾಡಿದ್ವಿ. ಅದ್ರ ಜೊತೆಗೆ ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡಿರಲಿಲ್ಲ, ಒಂದು ಕಮಾಂಡ್ ಲೈನ್ ಇಂಟರ್ಪ್ರಿಟರ್ ಮಾಡಿದ್ದೀವಿ ರೀ. ಕಮಾಂಡ್ ಲೈನ್ ಇಂಟರ್ಪ್ರಿಟರ್ ಅನ್ನೋದಕ್ಕಿಂತ ಒಂದು ಕಮಾಂಡ್ ಲೈನ್ ಟೂಲ್ ಮಾಡಿದ್ವಿ. ಅದರೊಳಗೆ ಬೇಸಿಕ್ ಕಮಾಂಡ್ಸ್, ಡೇಟ್ ಸೆಟ್ ಮಾಡೋದು, ಟೈಮ್ ಸೆಟ್ ಮಾಡೋದು, ಪ್ರಿಂಟ್ ಮಾಡೋದು, ಸೊ ಸಮ್ ಬೇಸಿಕ್ ಸೆಟ್ ಆಫ್ ಕಮಾಂಡ್ಸ್ ಮಾಡೋದು. ಆ್ಯಂಡ್ ನಮಗೆ ಅವಾಗ ತಿಳುವಳಿಕೆ ಅಥವಾ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇತ್ತಲ್ಲ, ನಾವು ಅದಕ್ಕೆ ಕಮಾಂಡ್ ಲೈನ್ ಆಪ್ರೇಟಿಂಗ್ ಸಿಸ್ಟಮ್ ಅಂತಲೇ ಹೆಸರಿಟ್ಬಿಟ್ಟಿದ್ವಿ. ಬಟ್ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ಅ ಮಚ್ ಬಿಗ್ಗರ್ ಸಾಫ್ಟ್ವೇರ್. ದ ಅದರ್ ಸಾಫ್ಟ್ವೇರ್ ವಾಸ್ ಜಾವಾ ಒಳಗೆ ಒಂದು ಪಝಲ್ ಇತ್ತು. ಆ ಪಝಲ್ದೊಂದು ಗೇಮ್ ಮಾಡಿದ್ವಿ. ಸೊ ಆಲ್ ದೀಸ್ ಎವ್ರಿ ಸಿಂಗಲ್ ಲೈನ್ ವಾಸ್ ರಿಟನ್ ಬೈ ಮೀ ಆ್ಯಂಡ್ ಮೈ ಫ್ರೆಂಡ್ಸ್. ಯಾರ ಪ್ರಾಜೆಕ್ಟ್ ಮಾಡಿದ್ವಲ್ಲ, ನಮಗೆ ಅದು ಕೋಡ್ ಲ್ಯಾಬ್ ಪ್ರೋಗ್ರಾಮ್ ನೀವು ಸ್ವಂತ ಬರೆದ್ರಿ ಅಂತ ತಿಳ್ಕೊರಿ, ಯಾಕೆ ಕಾನ್ಫಿಡೆನ್ಸ್ ಬಂದೇ ನಿಮಗೆ. ರೊಕ್ಕ ಕೊಟ್ಟು ಯಾಕೆ ನಾವು ತರಬೇಕು, ಯಾಕೆ ಡೌನ್ಲೋಡ್ ಮಾಡಬೇಕು, ಸ್ವಂತ ಮಾಡೋಣ ಅನ್ನೋದು ಒಂದು ಇಂಟ್ರೆಸ್ಟ್ ಬರುತ್ತೆ. ಈಗೇನು ಈ ಥರ ಟ್ರೆಂಡ್ ಐತಿರಲ್ಲ, ಈ ಟ್ರೆಂಡ್ ಅವಾಗಲೂ ಸ್ವಲ್ಪ ಜನ ಫಾಲೋ ಮಾಡಿದ್ರು. ಬಟ್ ಏನಾಗುತ್ತೆ ಅವಾಗ ಅವ್ರ ಕಾನ್ಫಿಡೆನ್ಸ್ ಬಿಲ್ಡ್ ಆಗಲ್ಲ. ಪ್ರಾಜೆಕ್ಟ್ಸ್ ಇರೋದು ಎದಕ್ಕಂದ್ರೆ, ನೀವು ಲ್ಯಾಬ್ ಪ್ರೋಗ್ರಾಮ್ದೊಳಗೆ ಏನು ಮಾಡ್ತೀರಿ, ಸ್ಮಾಲ್ ಪಾರ್ಟ್ಸ್ ಕಲ್ತಿರ್ತೀರಿ. ಫಾರ್ ಲೂಪ್ ಹೆಂಗೆ ಬರಿಬೇಕಂತ ಕಲ್ತಿರ್ತೀರಿ, ಇಫ್ ಎಲ್ಸ್ ಹೆಂಗೆ ಬರಿಬೇಕಂತ ಕಲ್ತಿರ್ತೀರಿ, ಕ್ಲಾಸ್ ಹೆಂಗೆ ಡಿಕ್ಲೇರ್ ಮಾಡ್ಬೇಕಂತ ಕಲ್ತಿರ್ತೀರಿ. ಬಟ್ ಪ್ರಾಜೆಕ್ಟ್ ಈಸ್ ದ ಒನ್ ವೇರ್ ಯು ವಿಲ್ ಪುಟ್ ಇಟ್ ಆಲ್ ಟುಗೆದರ್. ಇಂಡಿವಿಜುವಲ್ ಪಾರ್ಟ್ಸ್ ಕಲ್ತಿದ್ದನ್ನು ನೀವು ಎಲ್ಲ ಪಾರ್ಟ್ಸನ್ನು ಹೆಂಗೆ ಒಟ್ಟಿಗೆ ಕೂಡಿಸ್ಬೇಕು ಅನ್ನೋದು ಕಲಿಬೇಕಲ್ಲ. ಯಾಕಂದರೆ ಇಂಜಿನಿಯರಿಂಗ್ದಾಗ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೇರೆ ಸಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಓರಿಯೆಂಟೆಡ್ ಬೇರೆ ಇದೆ, ಸಿಸ್ಟಮ್ ಆರ್ಕಿಟೆಕ್ಚರ್ ಬೇರೆ ಇದೆ, ಆಮೇಲೆ ನೆಟ್ವರ್ಕಿಂಗ್ ಬೇರೆ ಇದೆ, ಆಮೇಲೆ HTML, CSS, JavaScript ಬೇರೆ ಇದೆ. ಯು ಲರ್ನ್ ದೋಸ್ ಆಸ್ ಸಪ್ರೇಟ್ ಸಬ್ಜೆಕ್ಟ್ಸ್. ಪ್ರಾಜೆಕ್ಟ್ ಈಸ್ ದ ಓನ್ಲಿ ಥಿಂಗ್ ವೇರ್ ಯು ವಿಲ್ ಬ್ರಿಂಗ್ ಆಲ್ ಆಫ್ ದೆಮ್ ಟುಗೆದರ್. ಮತ್ತು ನೀವು ಅದನ್ನೇ ಇವ್ರು ಏನಾರು ರೊಕ್ಕ ಕೊಟ್ಟು ತಂದ್ರಂದ್ರೆ ನಿಮಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಬರೋಂಗಿಲ್ಲ. ಸೊ ನಾವು ದೇ ಮೇ ಸೇ ದಟ್ ಇಲ್ಲ ನಾವು ಮಾಡ್ಬೇಕಂತ ಐತಿ, ಖರೆ ಅದು ನಮಗೆ ಯಾರು ಹೇಳೋರಿಲ್ಲ. 2000ನೇ ಇಸ್ವಿ ಒಳಗೆ ಐ ವುಡ್ ಬೈ ದಟ್ ಆರ್ಗ್ಯುಮೆಂಟ್, ಬಟ್ ನಾಟ್ ನಾವು. ಇಷ್ಟು ಯೂಟ್ಯೂಬ್ ಚಾನಲ್ಸ್ ಅದಾವ್ರಿ, ಚಾಟ್ GPT ಐತಿ, ಗೂಗಲ್ ಸರ್ಚ್ ಐತಿ, ಬಿಂಗ್ ಸರ್ಚ್ ಐತಿ. ಹುಡುಕಿದ್ರಿ ಅಂದರೆ ಇನ್ಫಾರ್ಮೇಷನು ಸಿಗೋಕೆ ರೆಡಿ ಅದ. ಹುಡುಕಿದ್ರಿ ಅಂದ್ರೆ ಅದನ್ನು ಹೇಳುವಂಥ ಫ್ರೀ ಟ್ಯೂಷನ್ಸು ಅದಾವ. ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ಚಲೋ ಸ್ಟ್ಯಾಂಡರ್ಡ್ ಬೇಕಂದ್ರೆ ಪೇಯ್ಡ್ ಕೋರ್ಸಸ್ಸು ಅದಾವೆ. ಸೊ ನೌ ದೆರ್ ಈಸ್ ನೋ ಮೋರ್ ಎಕ್ಸ್ಕ್ಯೂಸ್. ಆ್ಯಂಡ್ ಪ್ರತಿಯೊಬ್ಬರ ಹತ್ರನೂ ಏನಂತಾರೆ, ಸ್ಮಾರ್ಟ್ಫೋನ್ ಐತಿ, ಲ್ಯಾಪ್ಟಾಪ್ ಐತಿ, ಇಂಟರ್ನೆಟ್ ಇದೆ, ಡೇಟಾ ಇದೆ. ಇಷ್ಟೆಲ್ಲ ಇದ್ದಾಗ ಈಗಲೂ ಆ ರೀತಿ ಮಾಡಕ್ತಾರಂದ್ರೆ ದೆನ್ ಇಟ್ ಡಸಂಟ್ ಸೌಂಡ್ ರೈಟ್ ಟು ಮೀ ಪರ್ಸ್ನಲಿ. ಸೆಕೆಂಡ್, ಯಾರು ಆ ಥರ ಮಾಡ್ತಾರಲ್ಲ, ದೇ ಹ್ಯಾವ್ ಓನ್ಲಿ ಒನ್ ಚಾಯ್ಸ್. ಏನು, ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಇಲ್ಲಿ ಬೆಂಗಳೂರು ಬರಬೇಕು, BTM ಲೇಔಟು, ಮಾರತಹಳ್ಳಿ, ಇಲ್ಲೆಲ್ಲರ ರೂಮ್ ಮಾಡಬೇಕು, ಇಲ್ಲಿ ಬಂದು ಅದನ್ನು ಪ್ರಾಜೆಕ್ಟ್ ಮಾಡೋಕ್ಕೆ ಕಲಿಬೇಕು. ಇಲ್ಲಿ ಅಲ್ಲಿ ಯಾರು ನಿಮಗೆ 40,000, 50,000, 1 ಲಕ್ಷದ ಕೆಳಗೆ ಯಾರೂ ತೊಗೊಳ್ತಿಲ್ಲ. ಸೊ ಇಲ್ಲಿ ಅಷ್ಟು ದುಡ್ಡು ಕೊಟ್ಟು ಕಲಿಬೇಕು. ಹೋಗಲಿ, ಅದು ಫೀಸ್ ದುಡ್ಡು ಬಿಡ್ರಿ, ಕಲಿತ ಕೆಲಸ ಹಿಡಿಯೋ ಮಟ್ಟ ತಿಂಗಳ PG ಗೆ ಇಲ್ಲಿ 7-8 ಸಾವಿರ ರೂಪಾಯಿ ಕೊಡಬೇಕು. ಸೊ ಇಟ್ ಈಸ್ ದೇ ವಿಲ್ ಸ್ಪೆಂಡ್ ಮೋರ್ ದೆನ್ 1.5 lakh rupees. ಸೆಕೆಂಡ್ ಏನಾಗುತ್ತೆ ರೀ, ಆ 1-1.5 ವರ್ಷ ಅಥವಾ 2 ವರ್ಷ ಇವರು ಸ್ಟ್ರೆಸ್ನಾಗಿರ್ತಾರೆ, ಇವ್ರ ಮನ್ಯಾಗಿನವ್ರು ಸ್ಟ್ರೆಸ್ನಾಗಿರ್ತಾರೆ. ಊರಿಗೆ ಹೋದ್ರಂದ್ರೆ ಕೆಲಸ ಸಿಗ್ತೇನಪ್ಪ ಅಂತ ಕೇಳ್ತಾರೆ. ಇನ್ನೂ ಇಲ್ರಿ ಹುಡುಕಾಕ್ತೀನಿ ಅಂತ ಹೇಳ್ತೀರಿ 1-2 ತಿಂಗಳು, ಆಮೇಲೆ ಊರಿಗೆ ಹೋಗೋದು ಬಿಟ್ಬಿಡ್ತೀರಿ. ಊರಿಗೆ ಹೋದ್ರೆ ಇದನ್ನ ಕೇಳ್ತಾರೆ ಎಲ್ಲರೂ ಅಂತ. ಅದು ಚಲೋನು. ಏನು ಇಂಜಿನಿಯರಿಂಗ್ದಾಗ ಇದ್ದಾಗ ಪ್ರಾಜೆಕ್ಟ್ಸ್ ಮಾಡೋದು ಚಲೋ. ಇದನ್ನು ನಮ್ಮ ಯೂತ್ ಅದಾರಲ್ಲ, ಅವ್ರು ಇದನ್ನು ಗಂಭೀರವಾಗಿ ಥಿಂಕ್ ಮಾಡಬೇಕು.